ಕೈಲಾಸದಾಗ ಮಕ್ಕಳನ್ನು ಬಿಟ್ಟು ಬಂದಿದ್ರು. ಹೌದು. ಗಣಪತಿ ಷಣ್ಮುಖ ಆ ಮಕ್ಕಳನ್ನು ಬಿಟ್ಟು ಬಂದ ಕೂಡಲೇ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಪಾರ್ವತ ದೇವಿ ಮಲಿ ಹಾಲ ಧರಣಿಗೆ ಬಿದ್ದು. ಹೌದು, ಧರಣಿಗೆ ಬಿದ್ದು. ಈ ಮಲಿ ಹಾಲು ವ್ಯರ್ಥ ಆಗಿ ಹೋಗಬಾರ್ದು ಅಂತ ಹೇಳಿ ಪಾರ್ವತ ದೇವಿ ಬಲಿಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು, ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು. ಮಾಡಿದಳು. ಹೌದು, ಜೀವಕಳ ತುಂಬುದು ಆಗ್ಲಿಲ್ಲ. ಪರಮೇಶ್ವರ ಬಂದ. ಪರಮೇಶ್ವರ ಬಂದು ಕೇಳ್ತಾನ, ಯಾರ ಕೇಳ್ದ? ಪಾರ್ವತ ದೇವಿ ದೇವಿ ಮಕ್ಕಳಾಡುವಂತ ಗೊಂಬಿಗಳು ಮಾಡಿದೆಲ್ಲ ಯಾಕೆ ಮಾಡಿದೆ ಅಂತ ಕೇಳ್ದ. ಹೌದಪ್ಪ, ಹೌದು ಕೇಳ್ದ. ಅವಾಗ ಪಾರ್ವತ ದೇವಿ ಹೇಳ್ತಾಳ, ಯಾರು ಹೇಳು? ಪತಿನಾಥ ಪತಿದೇವ ಬೌಳೆ ಶಂಕರ ಮದಿ ಹಾಲಿನಿಂದ ಗೊಂಬಿಗಳ ತಯಾರು ಮಾಡೀನಿ. ಗೊಂಬಿಗಳಿಗೆ ಜೀವಕಳ ತುಂಬ ಶಕ್ತಿ ನನ್ನ ಬಲ್ಯಕ್ಕಿಲ್ಲ. ಆ ಶಕ್ತಿ ನಿನ್ನ ಬಲ್ಯಕ್ಕದ. ಇವು ಎರಡು ಗೊಂಬಿಗಳಿಗೆ ಜೀವಕಳ ತುಂಬು, ಒಂದು ಹಾಲು ಮತ್ತ ಬೆಳಿಲಿ ಅಂತ ಹೇಳಿ ಪಾರ್ವತ ದೇವಿ ಹೇಳಿದ್ರು. ಹೌದಪ್ಪ, ಹೌದು ಹೇಳು. ಈ ಗೊಂಬಿಗಳಿಂದ ಒಂದು ಮತ ಬೆಳಿಬೇಕಾಗ್ಯದ. ಜೀವಕಳ ತುಂಬ ಅಂದ ಕೂಡಲೇ ಯಾಕಾಗದ ಅಂತೇಳಿ ಅವು ಎರಡು ಗೊಂಬಿಗಳಿಗೆ ಜೀವಕಳ ತುಂಬಿ ಜಾಗ್ರತ್ ಪೂರ ಸೇನೆ ಆಗ್ಬಿಟ್ರು. ಹೌದು ಹೌದು. ಅವಾಗ ಜಾಗ್ರತಿ ಪೂರ, ಈಗ ಹುಲಜಂತಿ ಪೂರ. ಹೌದು, ಈಗ ಹುಲಜಂತಿ, ಜಾಗ್ರತಿ ಪೂರ. ಗೊಂಬಿಗಳಿಗೆ ಜೀವಕಳ ತುಂಬಿ ಜಾಗ್ರತಿ ಪೂರ ಸೇನೆ ಆಗ್ಬಿಟ್ರು. ಅವರೇ ಮುದ್ದಾಯಿ ಮುದ್ದಗೌಡ ಅಂತ ಹೇಳಿ. ಹೌದು, ಮುದ್ದಾಯಿ ಮುದ್ದಗೌಡಗ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು, ಅದರೊಳಗ ಕಡಿ ಹುಟ್ಟು ಉಂಡಾಡ ಪದಮಗೊಂಡ. ಹೌದು, ಉಂಡಾಡು ಪದಮಗೊಂಡಗ 2 ಮಂದಿ ಹೆಂಡ್ರು, 84 ಮಂದಿ ಮಕ್ಕಳು. ಹೌದಪ್ಪ, ಹೌದು. ಊರಾಗ ಜಿಂಕಾದೇವಿ ಜೊತೆ ಹತ್ತಿ ಕಂಕಣ ಕಟ್ಟಿ ಲಗ್ನ ಆದ. ಇಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸು ಮಕ್ಕಳು ಹುಟ್ಟು ಬಂದ್ರು ಊರಾಗ. ಹೌದು, ಟೋಟಲ್ 47 ಮಂದಿ ಆದ್ರು. ಮುಂದೆ ಅಂತವ್ರಿಗೆ ವಾಪಸ್ ಆಯ್ತು. ಉಂಡಾಡು ಪದಮಗೊಂಡು ಉಂಡು ಊರಾಗ ತಿರ್ಗಾಡಕತ್ತೇಳಿ ಆ ತಾಯಿ ತಂದೆ ಮುಂದೆ ಅಣ್ಣತವ್ರು ಹೇಳದ ಕೂಡಲೇನೆ ಆ ತಾಯಿ ತಂದೆ ಹೇಳ್ತಾರ ಪದಮಗೊಂಡ. ಏನಂತ ಹೇಳ್ತಾರಿ? ಪದಮಗೊಂಡ, ಎಷ್ಟು ದಿವಸ ಉಂಡಾಡಿ ತಿರ್ಗಾಡ್ದಂಗ ಇನ್ನು ಮುಂದೆ ತಿರ್ಗಾಡಕ್ ಹೋಗಬೇಡ. ತಗೋ ಎತ್ತುಗಳು, ತಗೋ ನೇಗಲ, ಮಾನ್ಯದ ಹೊಲದೊಳಗ ನೇಗಲು ಹುಡಿ ಅಂತ ಹೇಳಿದ್ರು. ಹೌದಪ್ಪ, ಹೌದು ಹೇಳಿದ್ರು. ಯಾಕಾಗಲ್ಲ ಅಂತೇಳಿ ನೇಗಿಲು ತಗೊಂಡು ಎತ್ತುಗಳು ತಗೊಂಡು ಪದಮಗೊಂಡ ಮಾನ್ಯದ ಹೊಲದೊಳಗ ನೇಗಲು ಹುಡ್ಲಿಕ್ಕತ್ತಿದ್ದ. ಅವಾಗ ತಂದೆ ಆದಿಗೊಂಡು ಹೇಳ್ತಾನ, ಏನ್ ಹೇಳ್ತಾನ? ಯಪ್ಪ, ಎಲ್ಲಾ ಕಡೆಗೆ ನೇಗಲು ಹುಡಿಕರೆ ಈ 3 ಕಣ್ಣಿನ ಹುತ್ತಿಗೆ ಮಾತ್ರ ನೇಗಲು ಹಾಯಿಸಬೇಡ ಅಂತ ಹೇಳ್ದ. ಹೌದು, ಹಾಯಿಸ್ಬೇಡ ಅಂತ ಹೇಳ್ದ. ಹಾಯಿಸಬೇಡ ಅಂತೇಳಿ ಹೇಳಿ ಹೋದ. ಆ 3 ಕಣ್ಣಿನ ಹೊತ್ತಿಗೆ ನೇಗಲು ಹಾಯ್ತು. ಹೌದಪ್ಪ, ಹೌದು ಆಯ್ತು. ಆ 3 ಕಣ್ಣಿನ ಹೊತ್ತು ಒಡೆದು 2 ಭಾಗ ಆಯ್ತು. ಹೌದು, ಇಬ್ಬಾಗ ಆಯ್ತು. ಆ ಹೊತ್ತು ಒಡೆದ ಕೂಡಲೇ ಹೊತ್ತಿನ ಕುರಿ ಮ್ಯಾಲ ಬರ್ಲಕತ್ತು. ರೋಣಿ ಮಿರ್ಗ ಮಳಿ ಒಳಗ ಹುಳನೇ ಹುಡ್ಲಕತ್ತವ ಅಂತೇಳಿ ಹುಲ್ಲ ಕಂಟಿ ತಂದು ಹೊತ್ತಿನ ಮ್ಯಾಲ ಇಟ್ಟು ಉರಿ ಹಚ್ಚದ. ಆ ಉರಿ ಜಳಕ ಕುರಿಗೆ 6 ಬಣ್ಣ ಬತ್ತು. ಹೌದು, ಎಷ್ಟು ಬಣ್ಣ? 6 ಬಣ್ಣ ಬತ್ತು. ಹೌದು, ಅವೇ ಕುರಿಗಳ ಬೆನ್ನು ಹತ್ತಿ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕ ಬಂಕಾಪುರ ಸೀಮ್ಯಾಗ ಹೋದ. ಹೌದು, 1 ದಿವಸ 2 ದಿವಸ 3 ದಿವಸ ಹೊಟ್ಟಿಗೆ ಅನ್ನ ಇರ್ಲಾರ್ದಿ ಉಪವಾಸ ತಿರುಗಾಡದ ಪದಮಗೊಂಡ. ಹೌದಪ್ಪ, ಹೌದು. ಇದು ಯಾರಿಗೆ ಗೊತ್ತಾಯ್ತು? ರೇವಣ ಸಿದ್ಧ ಗೊತ್ತಾಯ್ತು. ಗೊತ್ತಾಗಿ ಅಲ್ಲಿ ಬಂದು ಹೇಳ್ತಾನ ಪದಮಗೊಂಡಗ, ಯಾರಂತ? ಪದಮಗೊಂಡ, ಉಪವಾಸ ತಿರುಗಾಡಕ್ ಹೋಗಬೇಡ. ಕುರಿ ಕೆತ್ತಲದೊಳಗೆ ಹಾಲದಾವು, ಅಮೃತ ಐತಿ. ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಹಾಲು ಕಾಸಬೇಕು, ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಪದಮಗೊಂಡಗ ರೇವಣ ಸಿದ್ಧ ಕಲಸದ. ಹೌದು, ಕಲಸದ ಕೂಡಲೇ ಪದಮಗೊಂಡ ಹಾಲು ಹಿಂಡದ. ಹಾಲು ಕಾಸಬೇಕಂತಾನ ಅಲ್ಲಿ ಬೆಂಕಿ ಸಿಗಲಿಲ್ಲ. ಅದೇ ಆರಣದಾಗ ಒಂದು ಹುಲ್ಲು ಪಂಪಿ ಒಳಗ ಒಂದು ಉದಕಡಿ ಹಚ್ಚದಾಗ ಎಷ್ಟು ಹೊಗೆ ಬರ್ತಿತ್ತು ನೋಡು, ಅಷ್ಟು ಹೊಗೆ ಬರ್ಲಿಕ್ಕತ್ತಿತ್ತು. ಹೌದು,
ಅಲ್ಲಿ ಹೋದ್ರೆ ಬೆಂಕಿ ಸಿಗ್ಬಹುದು ಅಂತೇಳಿ ಆ ಪಂಪಿ ಮುಂದೆ ಹೋಗಿ ಪದಮಗೊಂಡ ಬೆಂಕಿ ಕೇಳ್ದ. ಬೆಂಕಿ ಕೊಡ್ಲಿಕ್ಕ ಸುಮಲಾದೇವಿ ಹೊರಗೆ ಬಂದಳು. ಹೌದು. ಯಾರು? ಸುಮಲಾದೇವಿ. ಸುಮಲಾದೇವಿ ಹೊರಗೆ ಬಂದಳು. ಹಾ. ಆ ಪದಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ್ನ ನೋಡಿ ಆ ಪದಮಗೊಂಡನ ಮ್ಯಾಗ ಸುಮಲಾದೇವಿ ಮನಸ್ಸು ಮಾಡಿದಳು. ಹೌದಪ್ಪ ಹೌದು. ನಾನು ಇವನಿಗೆ ಲಗ್ನ ಆಗಬೇಕಂದಳು. ಹೌದು ಹೌದು. ಲಗ್ನ ಆಗಬೇಕಂದ್ರು ಆ ಗಂಧ ರಾಕ್ಷಿ ಖುದಾಯಿ ರಾಕ್ಷಿ ಆಜ್ಞದೊಳಗ ಆ ಆಶ್ರಯದೊಳಗ ಸುಮಲಾದೇವಿ ಇದ್ರು. ಪದಮಗೊಂಡ ಆ ಖುದಾಯಿ ರಾಕ್ಷಿಯನ್ನು ಸಂಹಾರ ಮಾಡಿ ಸುಮಲಾದೇವಿನ ಕೈ ಹಿಡಿದು ಭಾಗ್ಯದ ಹಟ್ಟಿ ಕರ್ಕೊಂಡು ಬಂದ. ಭಾಗ್ಯದ ಹಟ್ಟಿ ಕರ್ಕೊಂಡು ಬರತ್ತನ ರೇವಣ ಸಿದ್ಧಿಗೆ ಎಲ್ಲಾ ಗೊತ್ತಾಗಿತ್ತು. ಹೌದು ಹೌದು. ಇವ್ರು ಲಗ್ನ ಮಾಡ್ಬೇಕಂತೇಳಿ ಹತ್ತಿ ಕಂಕಣ ಕಟ್ಟಬೇಕಂತೇಳಿ ಹತ್ತಿ ಹುಡುಕ್ಯಾಡ್ದ. ಹತ್ತಿ ಸಿಗಲಿಲ್ಲ. ಕುರಿ ಉಣ್ಣಿನೇ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಕುರಿ ಹಿಕ್ಕಿ ಕಾಳನಿ ಅಕ್ಕಿ ಕಾಳ ಮಾಡಿ ಅವ್ರ ಲಗ್ನ ಮಾಡ್ದ. ಹೌದಪ್ಪ ಹೌದು ಮಾಡ್ದ. ಅಲ್ಲಿ 21 ಮಂದಿ ಹೆಣ್ಮಕ್ಳು 21 ಮಂದಿ ಗಂಡಸು ಮಕ್ಕಳು ಉಣ್ಣಿ ಕಂಕಣದವ್ರು 42 ಮಂದಿ ಹುಟ್ಟಿ ಬಂದರು. ಹೌದು. ಊರಾಗ 42 ಮಂದಿ, ಅಡವ್ಯಾಗ 42 ಮಂದಿ, ಹಿಂಗ 84 ಮಂದಿ ಮಕ್ಕಳು. ಹೌದು. ಜಗ್ಗಲ ಮುತ್ತಯ್ಯ, ಸಾಯಿ ಮುತ್ತಯ್ಯ, ಸೋಯಿ ಮುತ್ತಯ್ಯ, ಶಾಂತ ಮುತ್ತಯ್ಯ, ಬರಗಲ ಮುತ್ತಯ್ಯ, ಅಂಬಲಿ ಮುತ್ತಯ್ಯ, ಕಂಬಳಿ ಮುತ್ತಯ್ಯ, ದೀಪಿರಾಯ್, ದೇವರಾಯ್, ವೀರರಾಯ್, ಹೆಮ್ಮಳರಾಯ್, ಪ್ರೌಢರಾಯ, ಭೋಜರಾಯ್, ಏಕ್ ಜಡಿ ಮುತ್ತಯ್ಯ, ಪದ ಮುತ್ತಯ್ಯ, ಹಾಲ ತಿಪ್ಪರಾಯ, ನಡಹಟ್ಟಿ ನಾಗರಾಯ, ನೀಮುತ್ತಯ್ಯ, ಗುಂಟೆರಾಯ, ಕೆಂಗರಾಯ, ತುರ್ಬಿನರಾಯ, ಕಟ್ಟಿರಾಯ, ಕೌಡಿರಾಯ, ಬೆಲ್ಲದರಾಯ, ಬನ್ಯರಾಯ, ಮನ್ಯರಾಯ, ಅವ್ಯನವರು, ಮಜ್ಗೆರಾಯ, ಹಾಲಗಟ್ಟಿ ಕಣದರಾಯ, ಹೊನ್ನ ರೇವಣ, ನಂದಿ ರೇವಣ, ಹಾಲ ರೇವಣ ಅಂತೇಳಿ 47 ಮಂದಿ ಗಂಡಸು ಮಕ್ಕಳು. ಹೌದು. ಎದುರೊಳಗ ದೇವರಾಯನ ಹೊಟ್ಟಿಲೆ ಧೂಪಕ್ರಾಯ, ದೀಪಕ್ರಾಯ, ಆಲಕ್ರಾಯ, ಪಾಲಕ್ರಾಯ, ಆಣಕ್ರಾಯ, ಚಾಣಕ್ರಾಯ, ಸೈರಿಕ ಬಂಬರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕಾಪರಾಯ, ಜಗ್ರಾಯ, ಮಾಳಿಂಗರಾಯ, ರೆಬ್ಬರಾಯ, ಬೀರ್ ಮುತ್ಯ, ಕಣ್ಣ ಮುತ್ಯ, ಸೋಮತ್ಯ, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ. ಹೌದು. ಹಿಂಗ ಮಾಳಿಂಗರಾಯನ ಸಂತತಿ ಹಿಂಗ ಬೆಳಕೊತ್ ಬತ್ತು. ಈಗ ಮಾಳಿಂಗರನ ಸಂತತಿ ಬಗ್ಗೆ ನಾವು ಹೇಳೋದೈತಿ. ಹೌದು. ಇನ್ನು ಅಮೋಘ ಸಿದ್ಧ ಕೈಲಾಸದೊಳಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದ. ಭಕ್ತಿ ಹೆಚ್ಚಾಯ್ತು. ಹೌದು. ಭಕ್ತಿ ಹೆಚ್ಚಾಗಿದ್ದ ಸಲುವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದರು. ಅವರೇ ಮಾಯದ ಮಗ ಮಾಧುಲಿಂಗ, ತೇರವಾಡ ಮಂಗರಾಯ, ಕರಣಿ ಮಲಕಾರ ಸಿದ್ಧ. ಹೌದು. ಇನ್ನ ಹೊರಗಿನ ಮಕ್ಕಳು 4 ಮಂದಿ. ಇವ್ರು ಯಾರು? ಅವತಾರ ಅವನು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ, ಆಚಾರಗೌಡ ಸೋಮನ ಮುತ್ಯ, ಕಡಿಹುಟ್ಟ ಕನಮುತ್ಯ. ಒಬ್ಬಕ್ಕಿನ ಹೆಣ್ಮಗಳು ರೇಬಕಾದೇವಿ. ಈ ಕಡೆ ರೇಬಕಾದೇವಿ ಅಂತಾರ. ಚಿಕ್ಕೋಡಿ ಭಾಗದಾಗ ಜನ್ನವ ಅಂತೇಳಿ ಕರೀತಾರ. ಜನ್ನವ್ರ ಹೊಟ್ಟಿಲೆ ಅರಣ್ಯ ಸಿದ್ಧ, ಮಲಕಾರ ಸಿದ್ಧ ಹುಟ್ಟಿ ಬಂದರು. ಏನು 4 ಮಂದಿ ಹೊಟ್ಟಿಲೆ 21 ಮಂದಿ ಧರ್ಮರು, 21 ಮಂದಿ ಧರ್ಮರು ಹೊಟ್ಟಿಲೆ 101 ಮಂದಿ ಧರ್ಮರು, 101 ಮಂದಿ ಧರ್ಮರು ಹೊಟ್ಟಿಲೆ 1700 ಧರ್ಮರು, 1700 ಧರ್ಮ ಹೊಟ್ಟಿಲೆ ಶತಕೋಟಿ ಧರ್ಮರು ಅಂತೇಳಿ ಹಿಂಗ ಅಮೋಘ ಸಿದ್ಧನ ಸಂತತಿಯೊಳಗೆ ಸುತ್ತಿ ಸಾರ್ತದ. ಅದ್ರ ಬಗ್ಗೆ ಮಹಾರಾಜರು ಮಾತಾಡ್ಲಕತ್ತಾರ. ಮಾಳಿಂಗರನ ಸಂತತಿ ಬಗ್ಗೆ ನಾವು ಮಾತಾಡೋದೈತಿ. ನಮ್ಗೊಂದು ಪ್ರಶ್ನೆ ಕೇಳ್ಯಾರ. ಆ ಪ್ರಶ್ನೆ ಕನಸಾರ ಮಾರ್ಗ ಮುಗಿದೊಳಗೆ ಹೇಳೋದೈತಿ. ಬರ್ರಿ. ತಾಯಿದ್ದ ಮರಿಗಳು